ಗುಡ್ ಮಾರ್ನಿಂಗ್. ಸೊ ಟೈಮ್ ಆಗ್ಬಿಟ್ಟು 7:30 ಇತ್ತು. 7:30 and 7:45. ಪಾಪು ರಾತ್ರಿ ಮನೆಗಾದ ನೈಟು 12 ಆಯಿತು. 6 o'clock ಮನ್ಕೋತಾಳೆ. ಸಂಜೆ ಬೇಗನೆ ಮನ್ಕೊಳ್ಳೋಲ್ಲ, ಆಟ ಆಡ್ತಾಯಿದ್ಲ. ಸೊ ಹಾಗೆ ಇತ್ತು. ಈಗ ಎದ್ಲು ಪಾಪು 8 o'clock ಆಗಿದೆ. 9:30 ಸ್ಕೂಲ್ ಒಳಗೆ. ಸೊ ಸ್ನಾನ ಮಾಡ್ಸೋಕೆ ಎತ್ತಿಡ್ತೀನಿ. ಯೂನಿಫಾರ್ಮು, ಟವೆಲ್ಲು, ಬೆಡ್ಶೀಟೆಲ್ಲ ಮಡಚಿಟ್ಬಿಟ್ಟು. ಸೊ ರಾತ್ರಿನೇ ಸ್ವಲ್ಪ ಮೈದಾ ರವೆ ಹಾಕಿ ಕಲಸಿಟ್ಟಿದೆ ಪೂರಿಗೆ. ಹಂಗೆ ಸ್ವಲ್ಪ ಹೆಸರು ಕಾಳು ಹಾಕಿದ್ದೀನಿ ರಾತ್ರಿ ಸಾಂಬಾರಿಗೆ. ಇದು ಟೊಮೊಟೊ, ಈರುಳ್ಳಿ ಎಲ್ಲ, ಕಡಲೆಕಾಳು, ಆಲೂಗಡ್ಡೆ ಸಾಗುಮಣ ಅಂತ ಬಟಾಣಿ ಹಾಕೊಂಡು ಅಂದ್ಕೊಂಡೆ. ಬಟ್ ಬಟಾಣಿ ಖಾಲಿ ಆಗ್ತದೆ. ಸೊ ಹಾಗೆ ಇದೊಂದು ಸ್ವಲ್ಪ ಕಡಲೆಕಾಳು ಎತ್ತಿಟ್ಟಿದ್ದೆ. ಮತ್ತು ಇದು ಏರ್ ಪ್ಯಾಕಿಗೆ ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಅಕ್ಕಿ, ಮೆಂತೆ, ಸಾಸಿವೆ, ಜೀರಿಗೆ ಮತ್ತು ಲವಂಗ ಎಲ್ಲ ಒಂದು ಸ್ವಲ್ಪ ಹಾಕಿ ಹಾಕಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಸಬ್ಜಾ ಸೀಡ್ಸು, ಕಾಮಕಸ್ತೂರಿ ಬೀಜ ಹಾಕಿ ಸ್ವಲ್ಪ ಪೌಡರ್ ಮಾಡಿ ಅದ್ರ ಜೊತೆ ತುಳಸಿ ಸೊಪ್ಪು, ಮೆಹಂದಿ ಸೊಪ್ಪು, ಇನ್ನೇನಪ್ಪ ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಹಾಕಿ, ಆಮೇಲೆ ದಾಸವಾಳ ಎಲೆ ಒಂದಷ್ಟಿದೆ ಅಕ್ಕ ಕೊಟ್ಟು ಕಳಿಸಿದ್ರಲ್ಲ, ಅದಷ್ಟು ಹಾಕಿ ಏರ್ ಪ್ಯಾಕ್ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಹೆಂಗಿರುತ್ತೆ ವೀಡಿಯೋಸು ಅಂತ. ಸೊ ನೋಡಿ ಕ್ಲೀನ್ ಮಾಡ್ತಾಯಿದ್ದೆ. ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಅಲ್ಲಿ ಕಾಣ್ತಾ ಈಗ ಹಾಕಿದ್ದೀನಿ. ಟೈಮ್ 8:40 ಆಗಬೇಕು. ನಿಜ ಟೈಮ್ ಆಗೋಗಿದೆ. ಗೀಸರ್ ಬೇರೆ ಹಾಕಿದ್ದೆ ಪಾಪಕ್ಕೆ ಸ್ನಾನಕ್ಕೆ. ಕರೆಂಟ್ ತೆಗೆದ್ಬಿಟ್ಟು ಕಾದಿದೆ ಬರೋಲ್ಲ ಒಂದು 20 ಮಿನಿಟ್ಸು. ಸ್ವಲ್ಪ ಬರೀ ಬಾಡಿ ವಾಶ್ ಮಾಡಿಸ್ಕೊಂಡು ಬೇಗ ಕಳಿಸ್ಬೇಕು. ಸೊ ಇದು ಬೆಳಗ್ಗೆ ಮಾಡಿದ ಸಾಕು. ಗೀಸರ್ ಹಾಕಿದ್ದೀನಿ ಸ್ನಾನಕ್ಕೆ. ಸ್ನಾನ ಮಾಡಬೇಕು. ಚೆನ್ನಾಗಿ ಮಾಡೋಣ. ಕೋಲ್ಡ್ ಆಗಿದೆ. ಬರೀ ಬಾಡಿ ಮತ್ತು ಮನೆಯೆಲ್ಲ ಗೂಡ್ಸ್ ಒರೆಸಿ ಸೋಫಾ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಇದ್ದು ಮಿಷಿನ್ಗೆ ವಾಶ್ಗೆ ಹಾಕಿದ್ದೆ. ಇನ್ನೊಂದು ನಿಮಿಷ ಇದೆ, ಸ್ಪಿನ್ ಆಗುತ್ತೆ ಡ್ರೈ ಆಗಿ. ಬಟ್ಟೆ ಹಾಕೋದೇ ಒಂದು ಚಿಂತೆ ಆಗಿದೆ, ಏನಪ್ಪ ಮಾಡೋದು ಅಂತ. ಮೇಲ್ ಬೇರೆ ಎಲ್ಲ ಕ್ಲೀನ್ ಮಾಡಿದೆ. ಇದೆಲ್ಲ ಸ್ವಲ್ಪ ಕೆಳಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಡಬೇಕು. ಕೆಳಗೆ ನಮ್ಮ ಕಬೋರ್ಡ್ಸ್ ಥರ ಕೊಟ್ಟಿಲ್ಲ, ಸೊ ಏನೂ ಮಾಡೋಂಗಿಲ್ಲ. ಇದೇ ಥರ ಇಟ್ಕೋಬೇಕು. ಮನೆ ಸಿಗೋದೇ ಹೆಚ್ಚು ಬ್ಯಾಂಗ್ಳೂರಲ್ಲಿ, ಏನೂ ಮಾಡೋಂಗಿಲ್ಲ. ಏನೋ ಇರೋ ತಕ್ಕಂಗೆ ಕ್ಲೀನ್ ಮಾಡಿಟ್ಟಿದ್ದೀನಿ. ಮೇಲೆಲ್ಲ ಈ ಥರ ಇದೆ. ಹಾಯ್ ಫ್ರೆಂಡ್ಸ್, ಸ್ನಾನ ಎಲ್ಲ ಮಾಡಿಲ್ಲ. ನಾಳೆ ಕೋಲ್ಡ್ ಅಲ್ಲ ಅದಕ್ಕೆ. ಸೊ ತಲೆಗಣ್ಣೆ ಹಚ್ಕೊಂಡು ಹಿಂಗೆ ಕಾಣ್ತಾ ಇದ್ದೀನಿ. ಎಲ್ಲ ಡಾರ್ಕ್ ಸ್ಪಾಟ್ಸ್ ನನಗೆ ಏನೂ ಮಾಡೋಂಗಿಲ್ಲ, ಹಂಗಂತ ಮಾಡಲೇಬೇಕು. ಸೊ ಬೇಗ ಕೆಲಸ ಮುಗಿಸ್ಬಿಟ್ಟೆ ಕುತ್ಕೊಂಡಿದ್ದೀನಿ ನೀರು ಕುಡಿತಾ. ಸುಸ್ತಿದೆ ಸ್ವಲ್ಪ, ಆದರೂ ಮಾಡಲೇಬೇಕು. ಬೆಳಗ್ಗೆ ಅಂತೂ ಸ್ವಲ್ಪ ಲೇಟ್ ಆಗೋಯ್ತು. ಗಡಿ ಬಿಡಿಲಿ ಹೆಂಗೋ ಮಾಡಿ ಹೆಂಗೋ ಮುಗಿಸ್ಬಿಟ್ಟೆ ಸದ್ಯ. ಸೊ ಇನ್ನೇನು ಸಾಂಬಾರು ಸ್ವಲ್ಪ ಇದೆ, ಬೆಳಗ್ಗೆ ಮಾಡಿ ಸಾಗು ಹಂಗೆ ಇದೆ. ಮಧ್ಯಾಹ್ನಕ್ಕೆ ಒಂದು ಲೋಟ ರೈಸ್ ಇಟ್ಕೊಂಡ್ರೆ ಆಯಿತು. ನಮ್ಮ ಹಸ್ಬೆಂಡು 6 o'clock ಹೋದ್ರು ಕೆಲಸಕ್ಕೆ. ಅವ್ರೇನೋ ಗೌರಿಬೆನ್ನೂರು ಕೆಲಸಕ್ಕೆ ಹೋಗ್ಬೇಕಿತ್ತು, ಸೊ ಹೋಗಿದ್ದಾರೆ. ಎಚ್ಚರ ಆಯಿತು. ಅಲಾರಾಮ್ ಇಟ್ಟಿದ್ದೆ 6 o'clock ಆಫ್ ಮಾಡೋದು. ಅವ್ರು ಲೈಟ್ ಹಾಕೈತೆ ಎದ್ದೆ, ಆಫ್ ಮಾಡಿ ಅಂದ್ಕೊಬಿಟ್ಟೆ. ಎದ್ದೊಳಕ್ಕೆ ಆಗ್ತಾಯಿಲ್ಲಲ್ಲ. ನೈಟ್ ನೋಡ್ರೆ ಲೇಟ್ ಮಾಡಲ್ಲ ಎದ್ದೊಳಕ್ಕೆ. 11 o'clock ಮೊಸರನ್ನ ಕೊಡು ಅಂತೇಳೆ 6 o'clock ಮನ್ಕೊಬಿಟ್ಟು ಹೇಳೆ 3 o'clock ಮನಗಿಸಿದೆ. ಬಟ್ ನಾನೇ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಆಯಿತು, ಆಟ ಆಡ್ತಾಯಿದ್ಲು. ಸೊ ಅದರಿಂದ ನೈಟ್ 12:30 ಆವಾಗ ಮನ್ಕೊಂಡಿದ್ದಾಳಲ್ಲ, ನನಗೂ ಹೇಳೋಕ್ಕಾಗಿಲ್ಲ. ಈ ವೆದರ್ಗೆ ಎದ್ದೊಳಕ್ಕೆ ಸೋಂಬೇರಿತಾನೆ ಫ್ರೆಂಡ್ಸ್. ನಿಜವಾಗ್ಲೂ ವಾಕಿಂಗ್ ಹೋದವಳು ಹೋಗ್ತಾಯಿಲ್ಲ. ಪಾಪಗೆ ಬಿಟ್ಟಾರು ಹೋಗ್ತಿದ್ದೆ 9:30. ಇವಾಗ ಅದು ಹೋಗ್ತಾಯಿಲ್ಲ. ಸೊ ನೈಟ್ ಡ್ರೆಸ್ಸಿಂಗ್ ಇದೆ ನೋಡಿ, ಜಿವಾಮೇದಿದು. ಅವಾಗ ಪಾಪ ಒಂದು 2 months ಇದ್ಲು, ಅವಾಗ ತೊಗೊಂಡಿದ್ದೆ. ಅಂದರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ನೋಡಿ ಎಲ್ಲ ಬೆಡ್ಸಿಟ್ಟೆ. ಸಿಪ್ಪೆ ಎಷ್ಟಾಗಿದೆ, ಹಣ್ಣು ಎಷ್ಟಾಗಿದೆ ಅಂತ. ಅಪ್ಪ ಎಷ್ಟು ಬಿಡಿಸೋಷ್ಟೇ ಎಷ್ಟೊತ್ತಾಯಿತು. ಬಿಡಿಸಿಟ್ಬಿಟ್ಟಿರ್ತೀನಿ. ಒಂದು 3 ಹಣ್ಣಿತ್ತು. ಮತ್ತು ಈ ಕಸ ಬಿಸಾಕೋದೊಂದು ತಲೆನೋವು, ಅದಕ್ಕೆ ಬಿಡಿಸಿಟ್ಟಿದ್ದೀನಿ ಸ್ವಲ್ಪ. ಸೊ ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸಿಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಈ ಥರ.
ಚಿಕನ್ ಎಲ್ಲ ತೊಳೆದು ಹಾಗೆ ಇದು ನಮಗೆ ಸ್ವಲ್ಪ ಖಾರ ಪುಡಿ ಹಾಕಿ ಮಾಡೋದ್ರಿಂದ ಪಾಪುಗೆ ಸರಿ ಬರಲ್ಲ. ಪಾಪುಗೆ ಸ್ವಲ್ಪ ಹಾಕಿ ರೈಸ್ ತಿಂತಾಳೆ. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು. ನೋಡಿ ನಮಗೆ ಚಿಕನ್ ಆಗ್ತಾಯಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಮೆಣಸು ಪುಡಿ ಹಾಕಿ ಹಂಗೆ ಸ್ವಲ್ಪ ಉಪ್ಪು ಹಿಡಿಯೋಕೆ ಬಿಡ್ತೀನಿ. ಆಮೇಲೆ ಖಾರದ ಪುಡಿ, ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತೀನಿ. ಸೊ ಇದು ಪಾಪುಗೆ ಸೂಪು. ಇದಕ್ಕೆ ಚೆಂದ ಅದಕ್ಕೆ ತುಂಬ ಕೋಲ್ಡ್ ಬೇರೆ ಅಲ್ಲ, ಅದಕ್ಕೆ ಮೆಣಸು ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಚಿಕನಿಂದ ಖಾರ ಆದರೆ ತಿಂತಾಳೆ, ಆದರೂ ಪಾಪ ಸೂಪ್ ಕೊಡೋಣ ಅಂತೇಳಿ ಟಿವಿನೂ ಹಾಕ್ಕೊಟ್ಟಿದ್ದೀನಿ. ಹೋಮ್ವರ್ಕ್ ಕೊಟ್ಟಿದ್ರು ನಂಬರ್ 6 ಬರ್ಸಿದ್ದೀನಿ, ಕೈಯಲ್ಲೇ ಬಂದಿದ್ದೆ. ಸ್ವಲ್ಪ ಫ್ರೀ ಇದ್ದೆ, ಮಾಡಿಸ್ಬಿಟ್ಟೆ. ಸೊ ಆಗಲಿ ರೈಸಿಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು.